ಮೇಲಾಧಿಕಾರಿಯ ಕಿರುಕುಳಕ್ಕೆ ಬೇಸತ್ತು ದಲಿತ ಅಧಿಕಾರಿಯೊಬ್ಬರು ನೆಲದ ಮೇಲೆ ಚೀಲ ಹಾಕಿಸಿಕೊಂಡು ಕೆಲಸ ಮಾಡುತ್ತಿದ್ದರು. ತುಮಕೂರು ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದಲ್ಲಿ ನಡೆದ ಈ ಘಟನೆ ರಾಜ್ಯಾದ್ಯಂತ ಸುದ್ದಿಯಾಗಿತ್ತು. ದಲಿತ ಅಧಿಕಾರಿಯ ಶೋಚನೀಯ ಸ್ಥಿತಿಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಕೂಡ ಆಗಿತ್ತು. ತುಮುಲ್ನಲ್ಲಿ ದಲಿತ ಅಧಿಕಾರಿ ವಿನಯ್ ಕರ್ತವ್ಯಕ್ಕೆ ಚೇರ್ ಟೇಬಲ್ ಕೊಡದ ಆರೋಪ ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾಗಿತ್ತು. ವ್ಯಾಪಕ ಟೀಕೆ ವ್ಯಕ್ತವಾದ ಮೇಲೆ ತುಮುಲ್ ಎಂಡಿ ಶ್ರೀನಿವಾಸ್ ಅವರು ಈ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಎಂಡಿ ಶ್ರೀನಿವಾಸ್ ಅವರು ಸದ್ಯ ವಿನಯ್ ಕುಳಿತುಕೊಳ್ಳಲು ಚೇರ್ ಟೇಬಲ್ ನೀಡಿ ಪ್ರತ್ಯೇಕ ಕ್ಯಾಬಿನ್ ವ್ಯವಸ್ಥೆ ಕೂಡ ಕಲ್ಪಿಸಿದ್ದಾರೆ. ಸರ್, ಇದು ಮೊನ್ನೆ ಮಾಧ್ಯಮದಲ್ಲಿ ಏನು ಪ್ರಸಾರ ಆಯಿತು ನಮ್ಮ ತುಮಕೂರು ಹಾಲು ಒಕ್ಕೂಟದ ಬಗ್ಗೆ ಕುರ್ಚಿ ಇದು ಅಂತ ಅಂದ್ಬಿಟ್ಟು ಅದೆಲ್ಲ ಬಂದು ನೋಡಿದಾಗ ಪರಿಶೀಲನೆ ಮಾಡಿದಾಗ ಅಂತ ಏನು ತೀರಾ ಒಂದು ಗಂಭೀರವಾದಂಥ ಪರಿಸ್ಥಿತಿ ಏನು ಕಾಣಿಸ್ಲಿಲ್ಲ. ಏನಂತಂದರೆ ಪಕ್ಕದೊಂದು ಚೇರು ಇತ್ತು, ಅದನ್ನ ಈ ಕಡೆಗೆ ಹಾಕಿ ತೊಗೊಂಡಿದ್ದಾಗಿರೋದು, ಮಧ್ಯದೊಂದು ಪಾರ್ಟಿಷನ್ ಇತ್ತು, ಅದೊಂದು ಪಾರ್ಟಿಷನ್ ಚಿಕ್ಕದಾಯ್ತು ಅಂತ ಅವರ ಒಂದು ಇದ್ದಿತ್ತು. ಈಗ ಅದಕ್ಕೆ ಆ ಪಾರ್ಟಿಷನನ್ನು ತೆಗೆಯೋಕ್ಕೆ ವ್ಯವಸ್ಥೆ ಮಾಡಿ ಅವ್ರಿಗೊಂದು ದೊಡ್ಡದಾಗಿ ಕೆಲಸ ಮಾಡಿದ್ದೀವಿ. ಅದಲ್ಲದೆ ತುಮಕೂರು ಹಾಲು ಒಕ್ಕೂಟ ಬಂದು ಕೋಆಪ್ರೇಷನ್ನು ನಮ್ಮ ಒಂದು ಸಹಕಾರಿ ಇದರಲ್ಲಿ ಇದಿರೋದ್ರಿಂದ ಸಹಕಾರಿ ಅಂತಂದರೆ ಸಹಬಾಳ್ವೆ ಎಲ್ಲ ಜೊತೆನೂ ಹೊಂದ್ಕೊಂಡು ಸಹಬಾಳ್ವೆಯಿಂದ ಬರುತ್ತದೆ. ಆಮೇಲೆ ನಮ್ಮಲ್ಲಿ ಎಲ್ಲ ಸಮುದಾಯದವರು ನಮ್ಮ ಒಕ್ಕೂಟಕ್ಕೆ ಹಾಲಾಗ್ತಾರೆ. ಎಲ್ಲ ಸಮುದಾಯದವರು ಇಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಯಾವುದೇ ಆ ಥರದ್ದು ಒಬ್ರಿಗೊಂದು ಈ ಥರ ನೋಡಲಿಕ್ಕಿಲ್ಲ. ಬಟ್ ಅವತ್ತು ಏನೋ ಒಂದು ಮನಸ್ತಾಪಗಳು ಏನೇನು ಅಂತ ನನಗೂ ಅರ್ಥ ಆಗಲಿಲ್ಲ ಅದು. ಬಟ್ ಏನೋ ಇಲ್ಲಿ ಅದು ಏನೇ ಇರಲಿ, ಈಗೆಲ್ಲ ಎಲ್ಲ ಸರಿ ಹೋಗಿ ಸರಿ ಮಾಡಿಲ್ಲ, ಅದರಲ್ಲಿ ಯಾವುದೇ ಥರದ್ದು ಇದಿಲ್ಲ. ಆಮೇಲೆ ಏನಂತಂದ್ರೆ ಒಬ್ಬ ಅಧಿಕಾರಿ ಅಂದಮೇಲೆ ಅವರು ಸುಸಜ್ಜಿತವಾಗಿ ವ್ಯವಸ್ಥೆ ಮಾಡೋದು ಇದಿದೆ. ನಮ್ಮ ಹಾಲು ಒಕ್ಕೂಟದೊಳಗಡೆ ಹೆಂಗೆ ಅಂತಂದರೆ ಈಗ ನಾವು ಹಳ್ಳಿಗಾಡಿಗೆಲ್ಲ ಹೋದಾಗ ಹಳ್ಳಿಗಾಡಿಗೆ ಹಿಂದೆ ತಮಗೆ ಗೊತ್ತಿರ್ಬೋದು, ಹಿಂದೆ ಎಲ್ಲ ಹಳ್ಳಿ ಕಡೆಗೆ ನಾವು ಹಾಲಿಂದು ಡೈರಿಗೆಲ್ಲ ಇದು ಕಲೆಕ್ಷನ್ಗೆಲ್ಲ ಹೋದಾಗ ಕೆಲವೊಂದು ಟೈಮಲ್ಲಿ ನಾವು ನೆಲದ ಕೆಲಸ ಮಾಡಿದ್ದೀವಿ. ಯಾಕೆಂದರೆ ಸುಸಜ್ಜಿತ ಅನ್ನೋದು ನಮ್ಮ ಹಾಲು ಒಕ್ಕೂಟ ನಮ್ಮ ಹಿಂದೆ ಸಂಘಗಳಲ್ಲಿ ಇರೋಲ್ಲ. ಅಲ್ಲಿ ಕ್ಯಾನ್ ಮೇಲೆ ಕೂತ್ಕೊಂಡು ಲೆಕ್ಕ ಬರೀತೀವಿ, ಕೆಲವೊಂದು ಇದರಲ್ಲಿ ಆಗ್ತಿತ್ತು, ತೊಂದರೆ ಇಲ್ಲ. ಬಟ್ ಏನೇ ಆಯಿತು. ಬಟ್ ಅದೊಂದು ಪರಿಸ್ಥಿತಿ ಈಗ ಆಗಿದೆ, ಅದೊಂದು ಸರಿ ಮಾಡಿದ್ದೀವಿ ಈಗ. ಹಾಗಾಗಿ ಇದರಲ್ಲಿ ಸಮುದಾಯ ಅನ್ನೋದು ಏನು ಬರೋಲ್ಲ. ಆಮೇಲೆ ಎಲ್ಲ ಅಧಿಕಾರಿ ನೌಕರವರ್ಗು ಎಲ್ಲರಿಗೂ ಏಕರೂಪವಾಗಿಯೇ ನಾವು ವ್ಯವಸ್ಥೆ ಮಾಡುವಂಥದ್ದು, ನೋಡ್ಕೊಳ್ಳುವಂಥದ್ದು ಎಲ್ರಿಗೂ ಆಗಿರ್ಬೋದು. ಎಲ್ಲ ಸುಸಜ್ಜಿತವಾದಂಥ ಎಲ್ಲಿಗೆ ನಮ್ಮ ಕಡೆ ಎಲ್ಲರಿಗೂ ಯೂನಿಫಾರ್ಮು ಕೊಡ್ತೀವಿ. ನನಗಂತ ಅಂದ್ಬಿಟ್ಟು ಇಂಥವ್ರಿಗೆ ಅಂಥವ್ರಿಗೆ ಎಲ್ರಿಗೂ ಕೊಡ್ತೀವಿ ಯೂನಿಫಾರ್ಮ್ ಆಗ್ತಾರೆ, ಎಲ್ಲರೂ ಮಾಡ್ತಾರೆ. ಹಾಗಾಗಿ ತುಮಕೂರು ಹಾಲು ಒಕ್ಕೂಟದಲ್ಲಿ ಎಲ್ಲನೂ ಯಾವುದೇ ಥರದ್ದು ಆ ಥರದ್ದು ನಾವು ನೋಡಿದಂಥದ್ದು ಇಲ್ಲ. ಈಗ ನಾವು ಒಂದೇನಂತಂದರೆ ಆ ಚೇರಿಂದೆಲ್ಲ ಒಂದು ಸ್ವಲ್ಪ ಹೇಳಿದ್ರು, ಅದು ಚೇರಿಂದು ಸರಿ ಮಾಡ್ಕೊಂಡಿದ್ದೀವಿ. ಸರ್, ಈಗ ಇವರು ಉಮೇಶ್ ಅನ್ನೋರ ಮೇಲೆ, ಉಮೇಶ್ ಮತ್ತು ಮಂಜುನಾಥ್ ನಾಯ್ಕ ಅನ್ನೋ ಮೇಲೆ ಆರೋಪ ಮಾಡಿದ್ರು, ಕಿರುಕುಳ ಕೊಡ್ತಿದ್ದಾರೆ, ಜಾತಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತ ಹೇಳ್ಬಿಟ್ಟು ಆ ಥರದ್ದು ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ಕೆಲಸ ಮಾಡ್ಬೋದು, ಅದು ಅಡ್ಜಸ್ಟ್ಮೆಂಟ್. ಆದರೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಹೈಟೆಕ್ ಆಗಿದೆ ಇಲ್ಲಿ, ಆದರೂ ಕೂಡ ಉದ್ದೇಶಪೂರ್ವಕವಾಗಿ ಚೇರನ್ನು ಖಾಲಿ ಮಾಡಿಸಿ ಅಂತ ಹೇಳಿ ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅನ್ನೋಂಥದ್ದು ವಿನಯ್ ಅವರ ಆರೋಪ. ಅದೇ ಅವ್ರದ್ದೊಂದು ಆರೋಪ ಇದೆ, ತೊಂದರೆ ಇಲ್ಲ, ನಾನು ಕೇಳಿದೆ. ಬಟ್ ಅವ್ರದ್ದು ಏನು ಆ ಥರದ್ದೆಲ್ಲ ಏನು ಕಾಣ್ ಬರಲ್ಲ ಸರ್. ಕೆಲವೊಂದು ಏನಂತಂದರೆ ಈಗ ನಾವು ಬೆಳಗ್ಗೆ 9:00 ಬರ್ತೀವಿ, 5:00 ಹೋಗ್ತೀವಿ. ಕೆಲವೊಂದು ಸಣ್ಣ ಪುಟ್ಟಗಳು ನಮ್ಮಲ್ಲಿ ಏನು ಆ ಥರದ್ದೆಲ್ಲ ಮನಸ್ತಾಪಗಳು ಏನು ಇರಲ್ಲ. ಅದೇ ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೆ ಎಲ್ಲ ಸರಿ ಹೋಗ್ತದೆ ಸರ್. ಯಾಕೆಂದರೆ ಈಗ ನಮ್ಮಲ್ಲಿ ಕೆಲವೊಂದು ಟೈಮಿಗೆ ನಾವೇ ಬಂದಾಗ ಏನೋ ಒಂದು ನಮಗೊಂದು ಇದು ಎಲ್ಲೋ ಹೋದಾಗ ಕುಡಿಯೋಕ್ಕೆ ನೀರಲ್ಲ, ಅಂಥ ಕಡೆಗೆ ಅಡ್ಜಸ್ಟ್ ಮಾಡ್ಕೊಂಡು ಕೂರೋಕ್ಕೆ ಜಾಗ ಇರಲ್ಲ ಮಾಡಿಕೊಂಡು. ಬಟ್ ಅವತ್ತಿನ ಲೆಕ್ಕಕ್ಕೆ ಒಂದು ಮನಸ್ಥಿತಿ ನಮ್ಮದು ಚೆನ್ನಾಗಿ ಇಟ್ಕೊಂಡು ಮಾಡ್ಕೊಂಡು ಹೋದ್ರೆ ಎಲ್ಲ ಸರಿ ಹೋಗ್ತದೆ ಸರ್. ಸರ್, ಈಗ ಮಂಜುನಾಥ್ ನಾಯ್ಕ ಅವ್ರಿಗೆ ಕರೆಸಿ ಅವ್ರಿಗೇನಾದ್ರು ಪನಿಷ್ಮೆಂಟ್ ಕೊಡೋ ಥರದ್ದು ಆ ಥರ ಸರ್, ಇವತ್ತು ಆ್ಯಕ್ಚುಲಾಗಿ ಏನಂದರೆ ನಾವು ನಮ್ಮ ಇದರಲ್ಲಿ ನಾವು ಮಾತಾಡಿದ್ದೀವಿ ಆಡಳಿತ ಮಂಡಳಿ ಇದಕ್ಕೆ, ಆಮೇಲೆ ನಮ್ಮ ಅಧ್ಯಕ್ಷರುಗಳಿಗೆ ಎಲ್ಲ ಮಾತಾಡಿದ್ದೀವಿ. ಅಧ್ಯಕ್ಷರುಗಳು ಆಯಿತು ಒಂದು ಮೀಟಿಂಗ್ ಮಾಡಿ ವ್ಯವಸ್ಥೆ ಮಾಡಲ್ಲ ಅಂತ ಹೇಳಿದ್ದಾರೆ. ಸಾಮಾನ್ಯದಲ್ಲಿ ಮೀಟಿಂಗಲ್ಲಿ ಇವತ್ತು ನಾಳೆ ಒಳಗಡೆ ಮೀಟಿಂಗ್ ಆಗುತ್ತೆ. ಮೀಟಿಂಗ್ ಆದಮೇಲೆ ಅದ್ರ ಬಗ್ಗೆ ಆಗೋಗಳ ಬಗ್ಗೆ ಚರ್ಚೆ ಮಾಡಿ ಸರಿಯಾದ ನಿರ್ಧಾರನ ಕೈಗೊಳ್ತಾರೆ ಸರ್. ನಮ್ಮದೆಲ್ಲ ಎಲ್ಲದಕ್ಕೂ ಮುಖ್ಯ ಅಂತಂದರೆ ಆಡಳಿತ ಮಂಡಳಿ, ನಮ್ಮದು ಅಧ್ಯಕ್ಷರು ಆಡಳಿತ ಮಂಡಳಿ, ಅದೊಂದು ಮಾಡಿ ಮುಗಿಸ್ತೀವಿ ಸರ್. ಏನು ತೊಂದರೆ ಇಲ್ಲ ಸರ್. ಸದ್ಯಕ್ಕೆ ಇವರಿಗೆ ಚೇರು ಟೇಬಲ್ ಎಲ್ಲ ವ್ಯವಸ್ಥೆ ಆಗಿದೆ ಸರ್, ಏನು ಪ್ರಾಬ್ಲಮ್ ಇಲ್ಲ. ಈಗ ಒಂದು ಏನಂತಂದರೆ ಈ ಪಾರ್ಟಿಷನ್ ತೆಗಿಬೇಕು, ಅದನ್ನೂ ತೆಗ್ದು ವ್ಯವಸ್ಥೆ ಮಾಡೋಕ್ಕೆ ನಮ್ಮಲ್ಲಿ ಏನು ತೊಂದರೆ ಇಲ್ಲ ಸರ್. ಯಾಕೆಂದರೆ ನೀವೇ ನೋಡ್ತಿದ್ದೀರಾ ಸರ್ ನಮ್ಮ ಕಚೇರಿಗಳಲ್ಲಿ ಎಷ್ಟು ಸುಸಜ್ಜಿತವಾಗಿದೆ ಅಂತ. ಪ್ರತಿಯೊಂದಕ್ಕೂ ಕಂಪಾರ್ಟ್ಮೆಂಟ್ ಇದೆ, ಪ್ರತಿಯೊಂದು ಟೇಬಲ್ಗೂ ಕಂಪ್ಯೂಟರ್ ಇದೆ, ಪ್ರತಿಯೊಂದು ಟೇಬಲಲ್ಲೂ ಸರ್ ಕೂತ್ಕೊಳ್ಳೋಕೆ ಚೇರ್ ವ್ಯವಸ್ಥೆ ಇದೆ. ಸೊ ಹಾಗಾಗಿ ತಮಗೆ ಗೊತ್ತಾಗುತ್ತೆ ಇದರಲ್ಲಿ ಏನು ಸಣ್ಣ ಪುಟ್ಟದ್ದು ಏನೋ ಒಂದು ವ್ಯತ್ಯಾಸಗಳಿರ್ತಾವೆ, ಅದು ಸರಿ ಮಾಡ್ಬೋದು. ಜಾತಿ ತಾರತಮ್ಯ ಇಲ್ಲ, ಯಾವುದೂ ಇಲ್ಲ ಸರ್. ಯಾಕಂದರೆ ನಮ್ಮಲ್ಲಿ ಎಲ್ಲ ಸಮುದಾಯದವ್ರೂ ಕೆಲಸ ಮಾಡ್ತಾರೆ ಸರ್, ಎಲ್ಲ ಸಮುದಾಯದವರು ಹಾಲಾಗ್ತಾರೆ ಸರ್. ಇಂಥ ಇಲ್ಲ ಸರ್. ನಮ್ಮಲ್ಲಿ ಯಾವುದೇ ಥರದ ಭೇದ ಭಾವ ಇಲ್ಲ ಸರ್. ಕೋಆಪ್ರೇಷನ್ ಅಂತ ಅಂದಮೇಲೆ ಎಲ್ಲರೂ ಸಹ ಬಾಳ್ವೆ ಸರ್. ಎಲ್ಲ ನಾವು ನಮ್ಮ ಇದರಲ್ಲಿ
ಯಾವುದು ನಮ್ಮ ಪ್ರಕೃತಿಯಲ್ಲಿ ಹೆಂಗೆ ನಡೀತಾ ಇದೆಯೋ ಹಂಗೆ ನಾವೆಲ್ಲರೂ ಸಹಬಾಳ್ವೆಯಿಂದ ಹೋಗ್ತೀವಿ ಸರ್. ವಿನಯ್ ಅವರು ತುಮಕೂರು ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದಲ್ಲಿ ಹಣಕಾಸು ವಿಭಾಗದ ಆಡಳಿತ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದರು. ಡೈರಿ ಮೇಲ್ವಿಚಾರಕ ಉಮೇಶ್ ಮತ್ತು ಆಡಳಿತ ವಿಭಾಗದ ವ್ಯವಸ್ಥಾಪಕ ಮಂಜುನಾಥ್ ನಾಯಕ ಎಂಬುವರಿಂದ ಕಿರುಕುಳದ ಆರೋಪ ಮಾಡಲಾಗಿತ್ತು. ಕಳೆದ 3 ದಿನದಿಂದ ವಿನಯ್ ಅವರು ಕಚೇರಿಯ ನೆಲದ ಮೇಲೆ ಚೀಲ ಹಾಸಿಕೊಂಡು ಕೆಲಸ ಮಾಡುತ್ತಿದ್ರು. ಈ ವಿಚಾರ ತಿಳಿದ ಎಂಡಿ ಶ್ರೀನಿವಾಸ್ ಅವರು ಸ್ಥಳಕ್ಕಾಗಮಿಸಿ ಸಮಸ್ಯೆ ಬಗೆಹರಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ವಿನಯ್ ಅವರಿಗೆ ಚೇರ್ ಟೇಬಲ್ ಕೊಡಿಸುವ ಮೂಲಕ ಸಮಸ್ಯೆ ಬಗೆಹರಿಸುವ ಪ್ರಯತ್ನ ಮಾಡಿದ್ದಾರೆ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್, ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್